ಕರ್ನಾಟಕ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಎಂದೇ ಹೆಸರಾದ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಇಂದು ಅಕ್ಷರಶಃ ಒಂದು ಸಂಕಷ್ಟದ ಕಾಲಘಟ್ಟದಲ್ಲಿದೆ. ಒಂದು ಕಡೆ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ವಯಸ್ಸಾಗುತ್ತಿದೆ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇವರು ಆಕ್ಟಿವ್ ಆಗಿದ್ದಾರೆ. ಇನ್ನೊಂದು ಕಡೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸತತ ಚುನಾವಣಾ ಸೋಲುಗಳಿಂದ ಕಂಗೆಟ್ಟಿದ್ದಾರೆ. ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಬಹುತೇಕ ಅಂತ್ಯ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ದೇವೇಗೌಡರ ಈ ಭವ್ಯ ರಾಜಕೀಯ ಪರಂಪರೆಯನ್ನ ಮುನ್ನಡೆಸುವ ಮುಂದಿನ ಉತ್ತರಾಧಿಕಾರಿ ಯಾರು? ಜೆಡಿಎಸ್ ಅಸ್ತಿತ್ವ ಉಳಿಯುತ್ತಾ ಅಥವಾ ತೆರೆಮರೆಯಲ್ಲಿ ಹೊಸ ನಾಯಕತ್ವವೊಂದು ಸಿದ್ಧವಾಗ್ತಾ ಇದೆಯಾ? ಜೆಡಿಎಸ್ ಪಕ್ಷದ ಭವಿಷ್ಯದ ಸವಾಲುಗಳು ಮತ್ತು ಮುಂದಿನ ನಾಯಕತ್ವದ ರಹಸ್ಯವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪ್ರಾದೇಶಿಕ ಅಸ್ಮಿತೆಯ ಪ್ರತೀಕವಾಗಿ ಗುರುತಿಸಿಕೊಂಡಿದ್ದ ಜೆಡಿಎಸ್ ಪಕ್ಷವು ಈಗ ತನ್ನ ಅಸ್ತಿತ್ವದ ಅತಿದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಟ್ಟಿ ಬೆಳೆಸಿದ ಈ ಪಕ್ಷವು ತನ್ನ ರಜತ ಮಹೋತ್ಸವವನ್ನ ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ನಾಯಕತ್ವದ ಶೂನ್ಯತೆ ಮತ್ತು ಉತ್ತರಾಧಿಕಾರದ ಗೊಂದಲಗಳು ಪಕ್ಷದ ಕಾರ್ಯಕರ್ತರಲ್ಲಿ ಆತಂಕವನ್ನೇ ಮೂಡಿಸಿದೆ. ಪಕ್ಷದ ಈಗಿನ ನಾಯಕ ಎಚ್.ಡಿ. ಕುಮಾರಸ್ವಾಮಿಯವರ ಆರೋಗ್ಯ ಮತ್ತು ಕೇಂದ್ರ ರಾಜಕಾರಣದ ಜವಾಬ್ದಾರಿಗಳು, ನಿಖಿಲ್ ಕುಮಾರಸ್ವಾಮಿಯವರ ಸತತ ಚುನಾವಣಾ ಸೋಲುಗಳು ಮತ್ತು ಹಾಸನದ ರೇವಣ್ಣ ಕುಟುಂಬ ಎದುರಿಸಿದ ಕಾನೂನು ಸಂಕಷ್ಟಗಳು ಜೆಡಿಎಸ್ ಪಕ್ಷದ ಭವಿಷ್ಯದ ಮೇಲೆ ದೊಡ್ಡ ಹೊಡೆತವನ್ನೇ ನೀಡಿದೆ. ಸ್ನೇಹಿತರೆ, ಜೆಡಿಎಸ್ ಪಕ್ಷದ ಏಕೈಕ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿರುವ ಎಚ್.ಡಿ. ಕುಮಾರಸ್ವಾಮಿಯವರು ಪ್ರಸ್ತುತ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಭರ್ಜರಿ ಜಯಗಳಿಸಿದ ನಂತರ ಇವರು ದೆಹಲಿಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆದರೆ ಈ ಜವಾಬ್ದಾರಿಯು ಇವರಿಗೆ ಕರ್ನಾಟಕದ ರಾಜ್ಯ ಘಟಕದ ಮೇಲಿನ ಹಿಡಿತವನ್ನು ಸಡಿಲಗೊಳಿಸುವಂತೆ ಮಾಡಿದೆ ಎಂಬ ಮಾತುಗಳು ಪಕ್ಷದ ಒಳಗೆ ಕೇಳಿ ಬರ್ತಾ ಇವೆ. ಇದರ ಜೊತೆಗೆ ಕುಮಾರಸ್ವಾಮಿಯವರ ಆರೋಗ್ಯದ ಬಗ್ಗೆ 2025ರಿಂದ ಇಲ್ಲಿಯವರೆಗೂ ಕೂಡ ತೀವ್ರ ಚರ್ಚೆಗಳು ನಡೀತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರು ತೂಕ ಇಳಿಸಿಕೊಂಡಿರುವ ಫೋಟೋಗಳು ವೈರಲ್ ಆದಾಗ ಇವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂಬ ಊಹಾಪೋಹಗಳು ಎದ್ದಿದ್ವು. ಆದರೆ ಈ ಕುರಿತು ಸ್ಪಷ್ಟನೆ ನೀಡಿದ ಕುಮಾರಸ್ವಾಮಿಯವರು ವೈದ್ಯರ ಸಲಹೆಯಂತೆ ತಾವು ತೂಕವನ್ನ ಇಳಿಸಿಕೊಂಡಿರೋದಾಗಿ ಮತ್ತು ಕೇಂದ್ರ ಸಚಿವ ಇಲಾಖೆಯ ಕೆಲಸಗಳಲ್ಲಿ ಆಕ್ಟಿವ್ ಆಗಿ ತೊಡಗಿಕೊಂಡಿರೋ ಬಗ್ಗೆ ತಿಳಿಸಿದರು. 2026 ಜನವರಿಯಲ್ಲಿ ಪುಣೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಟೋಮೋಟಿವ್ ತಂತ್ರಜ್ಞಾನ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ ಇವರು ಪರಿಸರ ಮಾಲಿನ್ಯ ತಡೆಗಟ್ಟಲು ಎಲೆಕ್ಟ್ರಾನಿಕ್ ವಾಹನಗಳ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ ಎಂದು ಘೋಷಿಸುವ ಮೂಲಕ ತಾವು ದೈಹಿಕವಾಗಿ ಮತ್ತು ರಾಜಕೀಯವಾಗಿ ಆಕ್ಟಿವ್ ಆಗಿದ್ದೇನೆ ಎಂಬ ಸಂದೇಶವನ್ನ ನೀಡಿದರು. ಆದರೂ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಇರೋದ್ರಿಂದ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುಂಠಿತವಾಗುತ್ತಿದೆ ಎಂಬ ಆತಂಕ ಕಾರ್ಯಕರ್ತರಲ್ಲಿದೆ. ಇದನ್ನು ಮನಗಂಡು 2025 ನವೆಂಬರ್ನಲ್ಲಿ ನಡೆದ ಪಕ್ಷದ ರಾಷ್ಟ್ರೀಯ ಕೌನ್ಸಿಲ್ ಸಭೆಯಲ್ಲಿ ಇವರನ್ನು ಪುನಃ ರಾಜ್ಯಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇದು ಪಕ್ಷದಲ್ಲಿ ನಾಯಕತ್ವದ ನಿರಂತರತೆಯನ್ನ ಕಾಯ್ದುಕೊಳ್ಳುವ ಪ್ರಯತ್ನವಾಗಿತ್ತು. ಆದರೆ 2028 ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಇವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತವಾಗುವ ಸಾಧ್ಯತೆಗಳಿವೆ. ಬಿಜೆಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿಯವರನ್ನು ಎನ್ಡಿಎ ಮೈತ್ರಿಕೂಟದ ಪ್ರಬಲ ಮುಖವನ್ನಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಜೆಡಿಎಸ್ ಪಕ್ಷದ ಉತ್ತರಾಧಿಕಾರಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನ ದೇವೇಗೌಡರ ಕುಟುಂಬವೇ ಬಿಂಬಿಸ್ತಾ ಇದೆ. ಸಿನಿಮಾ ನಟನೆಯಿಂದ ರಾಜಕೀಯಕ್ಕೆ ಪ್ರವೇಶಿಸಿದ ನಿಖಿಲ್ ಅವರಿಗೆ ರಾಜಕೀಯ ಜೀವನವು ಸುಲಭವಾಗಿಲ್ಲ. ಇವರು ಸ್ಪರ್ಧಿಸಿದ 3 ಚುನಾವಣೆಗಳಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಎಂಬುದು ಇವರ ನಾಯಕತ್ವದ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ವಿರುದ್ಧ ಅನುಭವಿಸಿದ ಸೋಲು ನಿಖಿಲ್ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಹಿನ್ನಡೆಯಾಗಿತ್ತು. ಅನಂತರ 2023ರಲ್ಲಿ ಕುಟುಂಬದ ಭದ್ರಕೋಟೆಯಾದ ರಾಮನಗರದಲ್ಲೂ ಇಕ್ಬಾಲ್ ಹುಸೇನ್ ವಿರುದ್ಧ ಸೋತಿದ್ದು ಕಾರ್ಯಕರ್ತರಲ್ಲಿ ನಿರಾಸೆಯನ್ನೇ ಮೂಡಿಸಿತು. 2024 ಚನ್ನಪಟ್ಟಣ ಉಪಚುನಾವಣೆಯು ನಿಖಿಲ್ ಅವರಿಗೆ ಅಸ್ತಿತ್ವದ ಹೋರಾಟವಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿಯವರು ಸಂಸದರಾಗಿ ಆಯ್ಕೆಯಾದ ನಂತರ ಶೂನ್ಯವಾದ ಈ ಸ್ಥಾನದಲ್ಲಿ ನಿಖಿಲ್ ಅವರನ್ನು ಕಣಕ್ಕಿಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ವಿರುದ್ಧ ನಿಖಿಲ್ ಅವರು ಮತ್ತೊಮ್ಮೆ ಸೋಲನ್ನ ಕಾಣ್ತಾರೆ. ಈ ರೀತಿ ಸತತ ಸೋಲುಗಳ ಹೊರತಾಗಿಯೂ ಜೆಡಿಎಸ್ ಪಕ್ಷವು ನಿಖಿಲ್ ಅವರನ್ನೇ ಮುಂದಿನ ನಾಯಕನನ್ನಾಗಿ ಬಿಂಬಿಸಲು ಸಜ್ಜಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಪಕ್ಷದ ಮೇಲಿರುವ ದೇವೇಗೌಡರ ಕುಟುಂಬದ ಹಿಡಿತ ಮತ್ತು ಆರ್ಥಿಕ ಬಲ. ಪಕ್ಷದ ಹಿರಿಯ ನಾಯಕ ಎಸ್.ಆರ್. ಮಹೇಶ್ ಅವರ ಪ್ರಕಾರ ಪಕ್ಷವನ್ನು ಕಟ್ಟಿ ಬೆಳೆಸಲು ಮತ್ತು ಸಂಘಟಿಸಲು ಕುಟುಂಬದ ಸದಸ್ಯರೇ ಇರಬೇಕು. ಏಕೆಂದರೆ ಬೇರೆ ಯಾರೂ ಕೂಡ ತಮ್ಮ ಸ್ವಂತ ಸಂಪನ್ಮೂಲವನ್ನ, ಸ್ವಂತ ಹಣವನ್ನ
ಖರ್ಚು ಮಾಡಲು ಸಿದ್ಧರಿರುವುದಿಲ್ಲ. ಇನ್ನು ನಿಖಿಲ್ ಅವರು ಈಗ ಜನರೊಂದಿಗೆ ಜನತಾದಳ ಎಂಬ ಅಭಿಯಾನದ ಮೂಲಕ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. 2025 ಜೂನ್ನಲ್ಲಿ ತುಮಕೂರಿನ ಗುಬ್ಬಿಯಿಂದ ಆರಂಭವಾದ ಈ ಅಭಿಯಾನವು ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರನ್ನು ಹುರಿದುಂಬಿಸುವ ಉದ್ದೇಶವನ್ನ ಹೊಂದಿದೆ. 2025 ನವೆಂಬರ್ ಸಭೆಯಲ್ಲಿ ನಿಖಿಲ್ ಅವರು ಸದ್ಯಕ್ಕೆ ನನಗೆ ಯಾವುದೇ ಉನ್ನತ ಪದವಿ ಬೇಡ, ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಕಟ್ಟುವುದಾಗಿ ಘೋಷಿಸಿರುವುದು ಇವರ ರಾಜಕೀಯ ಪಕ್ವತೆಯನ್ನ ತೋರಿಸುವ ಪ್ರಯತ್ನವಾಗಿದೆ. ಇನ್ನು ಸ್ನೇಹಿತರೆ, ಜೆಡಿಎಸ್ ಪಕ್ಷದ ಶಕ್ತಿಯ ಇನ್ನೊಂದು ಕೇಂದ್ರವಾಗಿದ್ದ ಎಚ್ ಡಿ ರೇವಣ್ಣ ಅವರ ಕುಟುಂಬವು ಪ್ರಸ್ತುತ ಅತ್ಯಂತ ಕಠಿಣ ಕಾನೂನು ಹೋರಾಟಗಳನ್ನ ಎದುರಿಸ್ತಾ ಇದೆ. ಹಾಸನ ಜಿಲ್ಲೆಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಆರೋಪಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳ ಸೋರಿಕೆ ಪಕ್ಷದ ಇಮೇಜ್ಗೆ ಭಾರಿ ಧಕ್ಕೆಯನ್ನ ತಂದಿತ್ತು. ಇನ್ನು ಸ್ನೇಹಿತರೆ, ಪಕ್ಷದ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು ಕುಮಾರಸ್ವಾಮಿ ಅವರು ಪಕ್ಷದ ವಿವಿಧ ಸಮಿತಿಗಳನ್ನ ಪುನರ್ರಚಿಸ್ತಾ ಇದ್ದಾರೆ. ಮೈಸೂರಿನ ಪ್ರಬಲ ನಾಯಕ ಜಿಟಿ ದೇವೇಗೌಡ ಅವರನ್ನ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿರುವುದು ಪಕ್ಷದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಇದರಿಂದ ಜಿಟಿ ದೇವೇಗೌಡ ಅವರು ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ ಮತ್ತು ತಮಗೆ ನೀಡಬೇಕಾಗಿದ್ದ ಸ್ಥಾನವನ್ನು ಕೂಡ ನೀಡಲಾಗಿಲ್ಲ ಎಂದು ಅಸಮಾಧಾನವನ್ನ ಹೊಂದಿದ್ದಾರೆ. ಜಿಟಿ ದೇವೇಗೌಡರ ಅಸಮಾಧಾನವು ಪಕ್ಷಕ್ಕೆ ಅಪಾಯಕಾರಿಯಾಗಬಹುದು. ಏಕೆಂದರೆ ಇವರು ಮೈಸೂರು ಭಾಗದಲ್ಲಿ ದೊಡ್ಡ ಹಿಡಿತವನ್ನೇ ಹೊಂದಿದ್ದಾರೆ. ಇವರು ತಾವು ಜೆಡಿಎಸ್ನಲ್ಲೇ ಇರುವುದಾಗಿ ಹೇಳ್ತಾ ಇದ್ರು, ಭವಿಷ್ಯದ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಜೆಡಿಎಸ್ ಪಕ್ಷದ ಬದುಕುಳಿವಿಕೆಗೆ ಬಿಜೆಪಿಯೊಂದಿಗಿನ ಮೈತ್ರಿ ಅತ್ಯಗತ್ಯವಾಗಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿಯು ಯಶಸ್ವಿಯಾಗಿದೆ. ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಮೈತ್ರಿ ಮುಂದುವರೆಯಲಿದೆ ಎಂಬ ಸೂಚನೆಗಳು ಸಿಕ್ಕಿವೆ. ಬಿಜೆಪಿ ಕೇಂದ್ರ ನಾಯಕತ್ವವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲು ಜೆಡಿಎಸ್ ಶಕ್ತಿಯನ್ನ ಬಳಸಿಕೊಳ್ಳಲು ಬಯಸಿದೆ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿರೋದ್ರಿಂದ ಬಿಜೆಪಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಇದು ನಿಖಿಲ್ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳಲು ಸಹಾಯ ಮಾಡಬಹುದು. ಆದರೆ ಈ ಮೈತ್ರಿಯ ನಡುವೆಯೂ ಜೆಡಿಎಸ್ ತನ್ನ ಸ್ವಂತ ಅಸ್ತಿತ್ವವನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷವು ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಪಕ್ಷದ ಸಂಘಟನೆಯನ್ನು ಜೀವಂತವಾಗಿರಿಸುವ ತಂತ್ರವಾಗಿದೆ. ಇನ್ನು ಸತತ ಸೋಲುಗಳಿಂದ ಕಂಗೆಟ್ಟಿದ್ದರೂ ಪಕ್ಷದ ಹೈಕಮಾಂಡ್ ನಿಖಿಲ್ ಕುಮಾರಸ್ವಾಮಿಯವರನ್ನ ಬಿಟ್ಟು ಬೇರೆ ನಾಯಕರನ್ನ ಉತ್ತರಾಧಿಕಾರಿಯಾಗಿ ನೋಡ್ತಾ ಇಲ್ಲ. ಇವರ ವಯಸ್ಸು ಮತ್ತು ಕುಟುಂಬದ ಹಿನ್ನೆಲೆ ಇವರಿಗೆ ಪೂರಕವಾಗಿದೆ. ಪಕ್ಷದ ಹಿರಿಯ ನಾಯಕರು ಕೂಡ ಆರ್ಥಿಕ ಮತ್ತು ಸಾಂಸ್ಥಿಕ ಕಾರಣಗಳಿಂದಾಗಿ ಕುಟುಂಬದ ಸದಸ್ಯರನ್ನೇ ಬೆಂಬಲಿಸುತ್ತಾರೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಕಂಬ್ಯಾಕ್ ಮಾಡುತ್ತಾ ಅಥವಾ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.